ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಗೆ ಕೇಂದ್ರ ಸರ್ಕಾರ ಶಹಬಾಸ್ ಅಂತಿದೆ ಅಂತ ವರದಿ. ಮಹಿಳೆಯರಿಗೆ ಕೊಡೋ ದುಡ್ಡಿಗೆ ಕಾರಣ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಜಾರಿಯಾಗಿರುವಂತಹ ಇಂತಹ ಅಥವಾ ಇದೇ ರೀತಿಯ ಯೋಜನೆಗಳನ್ನು ಯಾವುದೋ ಒಂದು ಸ್ಟಡಿಗೆ ಹಾಕೋದಂಗಿದೆ ಕೇಂದ್ರ ಸರ್ಕಾರ. ಆ ಸ್ಟಡಿನಲ್ಲಿ ಬಂದಿರೋ ಪ್ರಕಾರ ಎಲ್ಲೆಲ್ಲಿ ಇದು ಜಾರಿಗೆ ಬಂದಿದೆ, ಇನ್ಕ್ಲೂಡಿಂಗ್ ಗೃಹಲಕ್ಷ್ಮಿ ಒಂದೇ ಅಂತ ಅಲ್ಲ, ಅದು ಆ ದುಡ್ಡು ಕೊಡೋ ಟೈಪ್ ಸ್ಕೀಮ್ಸ್ ಉಳಿತಾಯವನ್ನು ಹೆಚ್ಚು ಮಾಡಿದೆ ಹೆಂಗಸರಲ್ಲಿ ಅಂತ ಹೇಳಿದೆ. ಒಳ್ಳೆಯದು, ಶಬಾಸ್ ಅಂತ. ಅದಕ್ಕೆ ನಮ್ಮಲ್ಲೊಂದು ಇದೇ ಸುವೇಂದು ಸರ್ಕಾರ ಈಗ ವೆಸ್ಟ್ ಬೆಂಗಾಲ್ನಲ್ಲಿ 36,000 ಎಷ್ಟೋ ಕೋಟಿ ಇಟ್ಕೊಂಡಿದ್ದಾರೆ, ನಮ್ಮಲ್ಲಿ ಒಂದು 28,000 ಕೋಟಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಎಂದಿನಂತೆ ಪ್ರಿಯಾಂಕ ಖರ್ಗೆ ಅವರು ವರ್ಲ್ಡ್ ಸ್ಪೋಕ್ಸ್ಮನ್ ಅಲ್ವಾ ಹೌದು, ಅವರು ವರ್ಲ್ಡ್ ಸ್ಪೋಕ್ಸ್ಮನ್ ಒಂಥರ. ಅವರು ಇವತ್ತು ಯಾರು ಒಬ್ಬರು ಅವ್ನು ಕೇಳಬೇಕಿತ್ತು, ಸರ್ ಇರಾನ್ದು ಅಮೆರಿಕ ವಾರ ಏನಾಗತ್ತೆ ಅಂತ. ಏನೇ ಅವರೊಂದು ಕಾಮೆಂಟ್ ಹಾಕಿದ್ದಾರೆ. ಅದಕ್ಕೆ ಅವರು ಇದೆಲ್ಲ ನೋಡಿದ್ರಾ, ಈಗೇನಂತೀರಿ ನೀವು ಅಂತ ಲೇವಡಿ. ಅದು ಹಂಗಲ್ಲ, ಅದು ಹೇಳ್ತೀನಿ ಏನು ಅಂತ. ಒಳ್ಳೆಯದು ಅಂತ ಅವ್ರು ಹೇಳಿರೋದು ಇದೆ, ಓಕೆ, ಬಟ್ ಅದು ಹೇಗೆ ಅಂತ ಹೇಳಬೇಕು. ಇದೇ ರೀತಿ ಈಗ ಡೆಲ್ಲಿನಲ್ಲೂ ಮಾಡ್ತಾರಂತೆ. ಕಾರಣ ಇದು ನಡೆದಿರೋದು ಹೀಗೆ. ಈ ಯೋಜನೆಯನ್ನು ಪರ್ಟಿಕ್ಯುಲರ್ಲಿ ನನಗೆ ಗೊತ್ತಿಲ್ಲ, ರಾಜಕೀಯವಾಗಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಇದು ಸರಿಯಲ್ಲ ಅಂತ ಹೇಳಲೇ ಇಲ್ಲ ಯಾವತ್ತೂ. ನಾವು ಹೌದು, ನೀವು ಯಾವತ್ತೂ ಹೇಳಿಲ್ಲ. ನೀವು ಹೇಳಿದ್ದು ಕೆಲವು ಯೋಜನೆಯನ್ನು ಜಾರಿಗೆ ತಂದ ರೀತಿ ಕರೆಕ್ಟ್, ಮತ್ತು ಯೋಜನೆಯನ್ನು ಪುಕ್ಕಟೆ ನೀನು ತಗ ಎಲ್ಲ ಹೆಂಗಸರು ಹೇಳಿದ್ರು ಕೇಳಲಿಲ್ಲ ನೀವು ಅಂತ ನಾನು ಹೇಳಿದ್ದೆ. ಸರ್ಕಾರ ಬರೋಕ್ಕೂ ಮೊದಲೇ ನೀವು ಹೇಳಿದ್ರಿ ಸರ್. ಕೇಳಲೇ ಇಲ್ಲ. ಏನು ನಿಬಂಧನೆಗಳು ಉಸಿರಿಲ್ಲ. ಈಗ ಒಂದೊಂದಾಗ ಹಾಕ್ಕೊಂಡು ಬುಡಕ್ಕೆ ಬೆಂಕಿ ಬಿತ್ತು ಅಂದಾಗ ಅದನ್ನು ಅಬ್ಜೆಕ್ಷನ್ ಮಾಡಬೇಕಾಗಿರೋದು. ಅದಕ್ಕೆ ನೀವು ಟೀಕೆಗೆ ಅರ್ಹರಾಗ್ತಾ ಇರೋದು. ಯೋಜನೆಗಲ್ಲ, ಅರ್ಹರಿಗೆ ಆ ಯೋಜನೆ ಹೋಗಬೇಕು ಅನ್ನೋದೇ ಪ್ರಿನ್ಸಿಪಲ್, ಸರಿಯಾದ್ದು ಉದ್ದೇಶ ಯಾವುದೇ ಸ್ಥಾಪಿತ ಸರ್ಕಾರದ್ದು. ಹೌದು, ನೀವು ಮಾಡಿದ್ದ ರೀತಿ ಮತ್ತು ಈಗ ಮಾಡುತ್ತಿರುವ ರೀತಿ ಟೀಕೆಗೊಳಗಾಗ್ತಿರೋದು. ಕಂಡೀಷನ್ಸ್ ಏನಾದರೂ ಇದೆಯಾ ಹೇಳಿ 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 ಅಂತ ಹೇಳಿದ್ರು ಕೇಳಲಿಲ್ಲ. ಹೌದು, ಎಸ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಬೆಂಗಳೂರಿನಲ್ಲಿ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೃಷ್ಣ ಬೈರೇಗೌಡರು ಬ್ಯುಸಿಯಾಗಿದ್ದಾರಲ್ಲ, ಅವರಿಗೆ ವಿಪಕ್ಷ ನಾಯಕ ಅಶೋಕ್ ರಸ್ತೆ ಗುಂಡಿಗಳ ಬಗ್ಗೆ ಎಲ್ಲ ನೆನಪಿಸ್ಬಿಟ್ಟಿದ್ದಾರೆ. ನಗರದ 750 ಪ್ರಮುಖ ಜಂಕ್ಷನ್ಗಳು ಸಂಪೂರ್ಣ ಗುಂಡಿಮಯ ಆಗಿದೆ. ಸಾರ್ವಜನಿಕರಿಗೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ನೀವು ನೋಡಿದ್ರೆ ಕ್ಯಾಮ್ರಾ ಮುಂದೆ ವರದಿ ಕೇಳೋ ರೀತಿ ಪೋಸ್ಟ್ ಕೊಡ್ತೀರಾ. ನೀವು ರೀಲ್ಸ್ ಮಂತ್ರಿ ಅಲಿಯಾಸ್ ಕೃಷ್ಣ ಬೈರೇಗೌಡ ಅಂತೆಲ್ಲ ಏನೋ ಒಂದಷ್ಟು ಬರ್ಕೊಂಡಿದ್ದಾರೆ. ಆಮೇಲೆ ಕಳಪೆ ಕಾಮಗಾರಿ ತನಿಖೆ ಮಾಡಿಸ್ತೀವಿ ಅಂದ್ರಲ್ಲ, ಎಲ್ಲಿ ಮಾಡಿಸಿದ್ರಿ ಅಂತೆಲ್ಲ ಕೇಳಿದ್ದಾರೆ. ಪಾಲಿಕೆ ಇಂಜಿನಿಯರ್ಗಳು ಗುತ್ತಿಗೆದಾರರ ಅಪವಿತ್ರ ಮೈತ್ರಿಗೆ ಕಳಪೆ ಕಾಮಗಾರಿ ಆಯ್ತು ಬಿಡ್ರಿ, ಕೇಳೋದೇ ನೀವು ಕೇಳ್ತಾ ಇರ್ತಾರೆ. ಕಳಪೆ ಕಾಮಗಾರಿ ಕೃಷ್ಣ ಬೈರೇಗೌಡ ಬಂದ 15 ದಿನನೋ 1.5 ತಿಂಗಳಲ್ಲೇ ಆಗಿದೆಯಾ? ಇವ್ರ ಸರ್ಕಾರ ಆಗಲೇ ಇಲ್ವಾ? ನಿಮ್ಮ ಸರ್ಕಾರದಲ್ಲಿ ನಮ್ಮ ರಿಪೋರ್ಟ್ಗಳಿಗೆ ಹಿಂಗೆ ಎಬ್ಬಿ ತೆಗೆದು ತೋರಿಸ್ತಿಲ್ವಾ? ದೋಸೆ ಬಂದಂಗೆ ಬಂತು. ಆಗ ಅಶೋಕ್ ಏನು ಮಾಡ್ತಿದ್ರಂತೆ? ಆಗ ಅಶೋಕ್ದೇನು ಸ್ವಚ್ಛವಾದ ಇದ್ರ ಚಿನ್ನನ ಅಪರಂಜಿನ? ಆಗ ಕಾಂಟ್ರಾಕ್ಟರ್ಗಳಿಗೂ ಗುತ್ತಿಗೆದಾರರಿಗೂ ಅಪವಿತ್ರ ಮೈತ್ರಿ ಇರಲೇ ಇಲ್ವಾ? ಇರಲೇ ಇಲ್ವಾ? ಫುಟ್ಪಾತ್ ಕಾರ್ಯಾಚರಣೆ ಬಗ್ಗೆ ನಿಮ್ಮ ನಿಲುವೇನು ಹೇಳಿ. ಒಂದು ಹೇಳ್ಬಿಟ್ಟು ಇನ್ನೊಂದು ಹೇಳಬೇಡಿ. BJPಯವರ ನಿಲುವೇನು ಹೇಳಿ. ತೆಗಿಬೇಕಾ ಹೇಳಿ ನೋಡೋಣ. ಅದು ರಸ್ತೆ ಗುಂಡಿ ಹಾಕ್ತಿದೆ ಏನಾದ್ರು ಇದೊಂದು ಭಾಳ ಮಜದ ಮೆಥಡ್ ಇದು. ಇದು ಬೇಡ ಅದನ್ನೇನು ಮಾಡ್ತಾ ಇದೀಯಾ ಅನ್ಬಿಡೋದು. ಇದ್ರ ಬಗ್ಗೆ ಮಾತಾಡಿಲ್ಲ, ಏನು ಹೇಳಯ್ಯ ಅಂತ ಕೇಳಬೇಕು ಯಾವನಾರು ಒಬ್ಬ ಯಾರನ್ನಾರು. BJPನವ್ರು ಮೊದಲು ಅದರ ನಿಲುವು ತೊಗೊಳ್ಳಿ. ಫುಟ್ಪಾತ್ ವ್ಯಾಪಾರಿಗಳದ್ದು ನಿಲುವು ತೊಗೊಂಡು ಮಾತಾಡೋದು ಕಲ್ತ್ಕೋಬೇಕು. ನಿಜ. ಅದು ರಸ್ತೆ ಗುಂಡಿನೂ ಮುಚ್ಚಪ್ಪ, ಫುಟ್ಪಾತ್ ತೆರವನ್ನು ನ್ಯಾಯಬದ್ಧವಾಗಿ ವೈಜ್ಞಾನಿಕವಾಗಿ ಮಾಡಪ್ಪ ಅಂತ ಹೇಳಿ ಆಗತ್ತೆ ಸರಿ. ಹೆಂಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ತಗೊಂಡ್ಬಿಡೋದು. ಮೊನ್ನೆ ಬಂದಂಗೆ ಅಲ್ಲಿ SP ಕಾಂಗ್ರೆಸ್ನವರೆಲ್ಲ ಮಾತಾಡಲ್ವಾ, ಶ್ರೀರಾಮಚಂದ್ರದ ದುಡ್ಡು ಅಂತಾರೆ. ಅಯ್ಯೋ ಕೋತಿಗಳ ಥರ ಆಡ್ತಿರಲ್ಲ ಈಡಿಯಟ್ಗಳ. ರಾಮನೇ ಇಲ್ಲ ಅಂದು ನಿಮ್ಮದೇನ್ರಯ್ಯ ಅಂತ ಜನ ಕೇಳಲ್ವೇ? ನಿಜ. ಹಾಗೆ ಇದು. ಎಸ್. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಈಗಾಗಲೇ ಮುಂದುವರೆದಿದೆ. ಆದರೆ ವ್ಯಾಪಾರದಿಂದಲೇ ಬದುಕು ಸಾಗಿಸ್ತಾ ಇದ್ದ ಬೀದಿ ಬದಿ ವ್ಯಾಪಾರಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ವ್ಯಾಪಾರ ಎಲ್ಲ ಬಂದ್ ಮಾಡ್ಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಫ್ರೀಡಂ ಪಾರ್ಕಲ್ಲಿ ಕೃಷ್ಣಗೌಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬೆಳಗ್ಗೆ 6 ಗಂಟೆಯಿಂದಲೇ ನಗರದ ಕೆಲವು ಕಡೆ ವ್ಯಾಪಾರ ವಹಿವಾಟೆಲ್ಲ ಬಂದ್ ಮಾಡಿದರು. ಗಾಂಧಿ ಬಜಾರ್, ವಿಜಯಪುರ, ವಿಜಯನಗರ, ಜಯನಗರ ಎಲ್ಲ ಕಡೆಯಲ್ಲಿ. ಒಟ್ಟಿನಲ್ಲಿ ನೀವು ಏನಾದರೂ ಒಂದು ಅನೌನ್ಸ್ ಮಾಡಿ ನಮಗೆ, ಇದನ್ನು ಯಾವಾಗ ನಿಲ್ಲಿಸ್ತೀರಾ ಹೇಳಿ, ಇಲ್ಲ ಅಂದರೆ ಇಡೀ ಕರ್ನಾಟಕಕ್ಕೆ ಈ ಪ್ರತಿಭಟನೆಯನ್ನು ನಾವು ವಿಸ್ತರಿಸ್ತೀವಿ ಅಂತೆಲ್ಲ ಅವರು ಆಗ್ರಹಿಸಿದ್ದಾರೆ.
ಒಂದು ಬಡವರ ವಿರೋಧಿ ಸರ್ಕಾರ ನಾವು ನೋಡಿಲ್ಲ. ಜನ ಇಲ್ಲಿ ಹೋರಾಟಕ್ಕೆ ಬಂದಿದ್ರೆ ಅವ್ರ ಗಾಡಿಗಳನ್ನ ತೆಗಿಸ್ತಿರಲ್ಲ ಸ್ವಾಮಿ. ಬೀದಿ ವ್ಯಾಪಾರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೋರಾಟ ಮಾಡಕ್ ರೆಡಿಗಿದ್ದೀವಿ, ನಾವು ಜೈಲ್ಗೆ ಹೋಗಕ್ ರೆಡಿಗಿದ್ದೀವಿ ಅಂತ ಬೀದಿ ವ್ಯಾಪಾರಿಗಳು ಹೇಳಿದ್ದಾರೆ. ಆದ್ರೆ ಇಷ್ಟು ಜನ ಬಡವರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಖಂಡಿತವಾಗ್ಲೂ ಈ ಹೋರಾಟ ತೀವ್ರಗೊಳಿಸ್ತೀವಿ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಈ ಒಂದು ಹೋರಾಟ ರಾಜ್ಯವ್ಯಾಪಿಯಾಗಿ ಆಗುತ್ತೆ. ಅಲ್ಲ, ರಾಜ್ಯವ್ಯಾಪಿ ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲೂ ಮಾಡ್ಬೋದು, ಅಧಿಕಾರ ಇದೆ. ಬಟ್ ನಾನು ಹೇಳೋದು ಬೀದಿ ಬದಿ ವ್ಯಾಪಾರಿಗಳದ್ದು ಸ್ಪಷ್ಟವಾದ ನೀತಿಯನ್ನು ರೂಪಿಸ್ಕೋಬೇಕು. ಎಲ್ಲಿ ಫುಟ್ಪಾತಲ್ಲಿ ಜಾಗನೂ ಕೊಡಿ, ವ್ಯಾಪಾರಕ್ಕೂ ಜಾಗ ಬಿಡಿದ್ರೆ ಇರೋದೇ 4 ಅಡಿ ಫುಟ್ಪಾತು, ಎಲ್ಲೋ ಹೆಂಗೆ ಬಿಡ್ತೀರಿ? ಓಡಾಡ್ಬೇಕು ಜನ. ಹಾಗಾಗಿ ವೈಜ್ಞಾನಿಕವಾಗಿ ರಸ್ತೆಗಳನ್ನು ಗುರುತಿಸಿ, ಈ ರಸ್ತೆಯಲ್ಲಿ ಇದು ಸಾಧ್ಯ, ಇದು ಸಾಧ್ಯವಿಲ್ಲ. ಅವ್ರು ಹೇಳ್ತಿದ್ದಾರೆ ಅಕ್ರಮವಾಗಿ ಗಾಡಿ ನಿಲ್ಲಿಸೋದು, ತೆಗೆಸಿ. ಅಕ್ರಮ ಗಾಡಿ ತೆಗೆಸಿ ಬೇಕೇ ಹೊರತು ಅಕ್ರಮ ಗಾಡಿ ಇರೋದ್ರಿಂದ ನಾನು 3 ಅಡಿ ಫುಟ್ಪಾತ್ ನಾನೇ ಕೂತ್ಕೊಂಡ್ಬಿಡ್ತೀನಿ ಅಂತ ಹೇಳಕ್ ಬರಲ್ಲ. ಹಂಗಾಗಲ್ಲ. ಅದು ಎಲ್ಲೆಲ್ಲಿ ವೈಜ್ಞಾನಿಕವಾಗಿ ಜಾಗ ಇದೆ ಅಲ್ಲಿ ಜಾಗ ಮಾಡಿಕೊಡ್ಬೇಕು. ಹೌದು. ಎಲ್ಲಿ ಮಾಡಿಕೊಡಕ್ಕೆ ಆಗಲ್ಲ ಅಲ್ಲಿ ಬದಲಿ ಮಾಡಿಕೊಡಕ್ಕಾಗತ್ತಾ ನೋಡ್ಬೋದು. ನೆನ್ನೆ ನೀವು ಹೇಳ್ದಂಗೆ ಬೇರೆ ಇದಲ್ಲ. ಅದನ್ನು ಬಿಟ್ಟು ನಾನು ಇರೋ ಜಾಗದಲ್ಲೇ ಮಾಡ್ತೀನಿ, ಏನು ಮಾಡ್ಕೋತೀಯಾ ನೀನು ಅನ್ನೋ ನಿಲುವನ್ನು ಅಷ್ಟು ಸುಲಭವಾಗಿ ಒಪ್ಪಕ್ಕಾಗತ್ತೆ ಅನ್ನಕ್ಕಾಗಲ್ಲ. ಒಂದು ವಿರಾಮಕ್ಕೆ ಹೋಗೋಣ ಸರ್. ಎಸ್. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಬೆಂಗಳೂರು 2ನೇ ಏರ್ಪೋರ್ಟ್ ಮಾಡ್ತೀವಿ, ಹೆಚ್ಚು ಊರು ಇರೋ ಕಡೆ ಮಾಡಲ್ಲ, ಖಾಲಿ ಪ್ರದೇಶ ಗುರುತಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಅಂತೆಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಆಲ್ರೈಟ್, ನೀವು ಮಾಡಿ. ಬಟ್ ಅದು ಏನೇ ಆದ್ರೂ ನನ್ನ ಲೆಕ್ಕಾಚಾರದಲ್ಲೂ ಅದು ಬೆಂಗಳೂರು ದಕ್ಷಿಣಕ್ಕೆ ಹೋಗೋದೇ ಉತ್ತಮ ಆ ಏರ್ಪೋರ್ಟು. ಬಿಕಾಸ್ 2 ರೀಸನ್ನು. ಒಂದು, ದಕ್ಷಿಣದವರು ಈ ಉತ್ತರದ ಮೂಲೆಯಲ್ಲಿರುವಂತಹ ಏರ್ಪೋರ್ಟ್ ಬಸ್ಗಳಿಗೆ ಹೈರಾಣಾಗೋಗ್ತಾರೆ. ಹಾಗಾಗಿ ಅದನ್ನು ಆ ಕಡೆಗೆ ಹಾಕೋದೇ ಬೆಟ್ರು. ಮತ್ತು ಲಾರ್ಜ್ ನಂಬರ್ ಆಫ್ ಕನ್ಸಂಪ್ಷನ್ ಇರೋದು, ಅಂದರೆ ಫೆಸಿಲಿಟಿ ಕನ್ಸಂಪ್ಷನಲ್ಲಿ ದಕ್ಷಿಣದ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಇದೆ. ಹೌದು. 2ನೇದು, ತಮಿಳ್ನಾಡವ್ರು ಆಗಾಗ ನಮಗೆ ಗುಮ್ಮ ಬಿಡ್ತಿರ್ತಾರೆ ಹೊಸೂರಲ್ಲಿ ಇಟ್ಕೊಂಡು. ಹಾಗಾಗಿ ನಾವು ಅಲ್ಲಿ ಮಾಡಿದ್ರೆ ಆಗ ಅದಕ್ಕೂ ಉತ್ತರ ಕೊಟ್ಟಂಗೆ ಆಗುತ್ತೆ. ಟ್ಯಾಕ್ಟ್ಫುಲಿ ನನ್ನ ಪ್ರಕಾರ ಅದು ಸರಿ. ರೈಟ್. ಪುತ್ತೂರ ತಾಲೂಕಿನ ಕಾಡಯರಪ್ಪನಹಳ್ಳಿ ಬಳಿ ಖಾಸಗಿ ಶಾಲೆಯಲ್ಲಿ 6ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿ ನಿಗೂಢವಾಗಿ ಸಾವನ್ನಪ್ಪಿಬಿಟ್ಟಿದ್ದಾನೆ. ಆರೋಗ್ಯವಾಗಿದ್ದಂತೆ ಇವತ್ತು ಇದ್ದಕ್ಕಿದ್ದಂತೆ ಆರೋಗ್ಯ ಸರಿ ಇಲ್ಲ ಅಂತ ಪೋಷಕರಿಗೆ ಶಿಕ್ಷಕರು ಹೇಳಿದ್ದಾರೆ. ಬಟ್ ಅವ್ರು ಬರೋ ಅಷ್ಟರಲ್ಲಿ ಅವ್ನು ಸತ್ತೋಗಿದ್ದಾನೆ. ಬೆಳಿಗ್ಗೆ ವ್ಯಾಯಾಮ ಮಾಡಿ ಶೌಚಾಲಯಕ್ಕೆ ಹೋಗಿ 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಯಾರು ದೈಹಿಕ ಶಿಕ್ಷಣ ಅವನಿಗೆ ಕತ್ತು ಬಗ್ಗಿಸಿ ಹೊಡೆದಿದ್ರಂತೆ. 2 ರೌಂಡ್ ಓಡೋ ಶಿಕ್ಷೆ ಎಲ್ಲ ಕೊಟ್ಟಿದ್ರಂತೆ. ಓಡಿ ಬಂದ ಮೇಲೆ ಅವನು ಕುಸ್ತು ಬಿದ್ದು ಮೃತಪಟ್ಟಿದ್ದಾನೆ ಅಂತ ದೂರೀಗ. ಹಾಗಾಗಿ ಅವರ ಸಂಬಂಧಿಕರು ತಂದೆ ತಾಯಿಗಳೆಲ್ಲ ಬಂದು ಶಿಕ್ಷಕನ ಹಿಡ್ಕೊಂಡು 4 ಬಾರಿಸಿದ್ದಾರೆ. ಒಂದಷ್ಟು ಗಲಾಟೆಗಳಾಗಿವೆ, ಲಘು ಲಾಠಿ ಪ್ರಹಾರ ಎಲ್ಲ ಆಗಿದೆ. ಈಗ ಬಾಲಕನ ಸಾವಿಗೆ ಮರಣೋತ್ತರ ಪರೀಕ್ಷೆ ಬಂದ್ಮೇಲೆ ಗೊತ್ತಾಗುತ್ತೆ ಎಕ್ಸ್ಟರ್ನಲ್ ಇಂಜುರಿ ಇದೆಯಾ. ಕುಸ್ತು ಬಿದ್ದವನೆ ಅಂತ ಹೇಳಿದ್ರು ಸರ್. ಅದು ತಲೆ ಮೇಲೆ ಬಗ್ಗಿಸ್ಕೊಂತ ಸ್ಟೀಲ್ ರಾಡಿಂದ ತಲೆಗೆ ಹೊಡೆದವನೇ. ಬೆಳಗ್ಗೆ ಆಮೇಲೆ ಟಾಯ್ಲೆಟ್ ರೂಮಲ್ಲಿ ಬಗ್ಗಿಸ್ಕೊಂಡು ತಲೆ ಮೇಲೆ ಪಟಾಪಟ್ನ ಹೊಡೆದ್ಬಿಟ್ಟವನೆ. ತಲೆ ಮೇಲೆ ಹೊಡೆದಾಗ ಅಲ್ಲೇ ಕುಸ್ತು ಬಿದ್ದಿದ್ದಾನೆ. ಆಮೇಲೆ ಹಾಸ್ಪಿಟ್ಲ್ ತಗೊಂಡೋಗಿ ಹಾಕಿದ್ದಾರೆ ಸರ್. PT ಮಾಸ್ಟ್ರು ತಲೆ ಮೇಲೆ ಹೊಡೆದಿದ್ದಕ್ಕೆ ಸತ್ತಿರೋದಷ್ಟೇ, ಬೇರೆ ಏನೂ ಇಲ್ಲ. ಮಗ ಜಾಕಿಂಗ್ ಮಾಡ್ತಿದ್ದ ಕುಸ್ತು ಬಿದ್ಬಿಟ್ಟವನೇ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಬರ್ರಿ ಅಂದ್ರು ಸರ್. ನಾವು 20 ನಿಮಿಷಕ್ಕೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಆಗ್ಲೇ ಸರ್ ಇವರು ಒಂದು ರೂಮಾಗ ಬೀಗ ಹಾಕವ್ರು ಸರ್. ಯಾರು ಇಲ್ಲ ಸರ್. ನನ್ನ ಮಗ ಅನಾಥ ಹೆಣು ಥರ ಬಿದ್ದವ್ ಸರ್. ಮೊನ್ನೆ ಭಾನುವಾರ ಎಲ್ಲ ಬಂದು ನೋಡ್ಕೊಂಡು ಹೋದವ್ ಸರ್. ಬಂದು ನಾನ್ ವೆಜ್ ಮಾಡ್ಕೊಂಬಂದು ತಿನ್ಸಿ ಉಣ್ಸಿಕ್ಕೆ ಜೊತೆಗಿರೋರು ಜಾಮಿಟ್ರಿ ಒಳಗಿರೋರೆಲ್ಲ ಅಕ್ಕ ಹಿಂಗೆ ಆಡಲ್ಲಿ ಹೊಡೆದ್ರು ಕತ್ತಿನ ಮೇಲೆ. ಚೆನ್ನಾಗಿದ್ದ, ವಾಶ್ರೂಮ್ಗೆ ಹೋಗಿ ಬರೋದು 10 ನಿಮಿಷ ಲೇಟ್ ಆಗಿದ್ಕೆ ಅಂತ ಹೊಡೆದವ್ರು. ಇವತ್ತು ಬೆಳಗಿನ ಜಾವ 5:30 ಗಂಟೆ ಅಷ್ಟೊತ್ತಿಗೆ 12 ವರ್ಷದ ಒಬ್ಬ ಹುಡುಗ ಬೆಳಿಗ್ಗೆ PT ಸಮಯಕ್ಕೆ ಅಂತಂದು ಬಂದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಂದು ಕರ್ನಾಟಕ ಸೇರಿದಂತೆ NIA ದಾಳಿ ಮಾಡಿದೆ. ಅಲ್ಲಿ ಯಾವುದೋ ಹೈದ್ರಾಬಾದಲ್ಲಿ ಯಾವುದೋ ಮಾಡಿದ್ರಂತೆ, ಆಂಧ್ರ ಪ್ರದೇಶದಲ್ಲೆಲ್ಲೋ ಲಿಂಕ್. ಅದರ ಲಿಂಕಲ್ಲಿ ಬಂದು ಬಳ್ಳಾರಿನಲ್ಲಿ ಮಾಡಿ ಯಾರೋ ರೆಹಮತ್ತುಲ್ಲಾ ಶರೀಫ್ ಅನ್ನೋನ ಮೇಲೆ ಅಲ್ಲಿದ್ದು ದೂರಾಗಿತ್ತು. ಇಲ್ಲಿಗ ಬಂದು ಯಾರೋ ಅಬ್ದುಲ್ ಸಲಾಂ ಅನ್ನೋನ ಮೇಲೆ ಕೌಲ್ ಬಜಾರ್ನಲ್ಲಿ ಮಾಡಿ ಅವ್ರನ್ನೆಲ್ಲ ವಶಕ್ಕೆಲ್ಲ ತಗೊಂಡು ಅವನದ್ದು ಫೋನು ಗೀನು ಎಲ್ಲ ವಶಪಡಿಸ್ಕೊಂಡೆಲ್ಲ ಮಾಡಿದ್ದಾರೆ. ಯಾಕಂದರೆ ಆ್ಯಂಟಿ ನ್ಯಾಷನಲ್ ಲೆವೆಲಲ್ಲಿ ಏನೇನೋ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಲೆಕ್ಕಾಚಾರ ಇರ್ಬೋದೇನೋ, ಗೊತ್ತಿಲ್ಲ, ಮಾಡಲಿ. ಇನ್ನು ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿ ಪುಷ್ಪ, KRIDL ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಪ್ರವೀಣ್ ಶ್ರೀಹರಿ, PWD ನರೇಂದ್ರ ಮನೆ ಮೇಲೆ ರೇಡ್ ಎಲ್ಲ ಆಗಿದೆ. ಒಟ್ಟು 14 ಕಡೆ ಆಗಿದೆ. ಕೆಲವರು ಮನೆಯೆಲ್ಲ ಅಪಾರ ಪ್ರಮಾಣದ ಚಿನ್ನಾಭರಣ ಅದು ಇದು ಎಲ್ಲ ಸಿಕ್ಕಿದೆ. ಒಬ್ಬರು 21 ಎಕರೆ ಅದ್ದೂರಿ ಫಾರ್ಮ್ ಹೌಸ್ ಎಲ್ಲ ಕಟ್ಕೊಂಡಿದ್ದಾರೆ. ಇದು ಬಿಟ್ರಿ, ಸಂತೋಷ ಪಡ್ರಿ. ಯಾಕ್ರಪ್ಪ ಈ ಥರ ಎಲ್ಲರ ಮೇಲೂ ಕಣ್ಣಾಕ್ತೀರಿ? ಬಡವರು ಅಂತಲ್ಲ ಸರ್. ಅಲ್ರಿ, ದೇಶ ಸಿರಿವಂತವಾಗ್ತಾ ಇದೆ ಅಂತ ಯಾಕೆ ಸಂತೋಷ ಪಡಲ್ಲ ನೀವು? ಅಲ್ಲ, ಬಡವರು ರಕ್ತ ಹೀರಿ ಇವರು ಸಿರಿವಂತರಾಗ್ತಿರೋದು ನೀವು ನೋಡಿದ್ರಾ? ಪೈಪ್ ಹಾಕ್ಬಿಟ್ಟು ರಕ್ತ ಹೀರಿದ್ದನ್ನ? ಅಲ್ಲ, ಅವ್ರ ಕಂಪ್ಲೇಂಟ್ಸ್ ಬಂದಿರ್ತಾವ್ರೆ. ಕತ್ತೆ ಕಾಯಕ್ಕೆ ಕೊಟ್ರ ಅವಾಗ
ಎಲ್ಲ ನಾವು ವಿ ಹ್ಯಾವ್ ಆಲ್ ಬಿಕಮ್ ಪಾರ್ಟ್ ಆಫ್ ದಿ ಸಿಸ್ಟಮ್ ಈಗ. ಓಕೆ. ಎಸ್, ಆಹಾರ ಅರಸಿ ಆನೆದೊಂದು ಸ್ಟೋರಿ ಇದೆ, ಅದೊಂದಕ್ಕೆ ಹೋಗೋಣ. ಕಾಡಿನಿಂದ ಜನವಸತಿ ಪ್ರದೇಶಕ್ಕೆ ಕೆರೆಯಲ್ಲಿ ಬಂದುಬಿಟ್ಟಿದೆ. ಅದು ಸ್ವಲ್ಪ ಕೆಸರಿತ್ತು ಅನ್ಸುತ್ತೆ, ಕೊಡಗಲೆಲ್ಲೋ ಪೊನ್ನಂಪೇಟೆ ಹತ್ರ. ಆಮೇಲೆ ನೋಡಿದ್ರೆ ಅದು ಕಷ್ಟಪಟ್ಕೊಂಡು ತಾನೇ ಒದ್ದಾಡ್ಕೊಂಡು ಆಚೆಗೆ ಬಂದಿದೆ, ಹಿಂಗೋ ಅಡ್ಜಸ್ಟ್ ಮಾಡಿ. ಅಧಿಕಾರಿಗಳು ಕೆರೆಗೆ ಬರೋ ಅಷ್ಟರೊಳಗೆ ಅದು ಹರಸಾಹಸ ಪಟ್ಟು ಮೇಲೆ ಬಂದಿದೆ ಅಂತ ಇಲ್ಲಿ ವರದಿಲಿದೆ. ಬಟ್ ನಾನು ಕೇಳಿದ್ದಿದ್ರಲ್ಲಿ ಅದು ಒಂದು ದಿನಾನೋ ಏನೋ ಅಲ್ಲೇ ಇತ್ತು. ಅದು ಹೌದು, ಅಧಿಕಾರಿಗಳು ಬಂದಿರಲಿಲ್ಲ. ಅದ್ರ ಕಾಲಿಗೆಲ್ಲ ಸ್ವಲ್ಪ ಏಟಾಗಿ ಅದು ಇದೆಲ್ಲ ಗಾಯ ಎಲ್ಲ ಆಗಿ ಅದೇ ಅಧಿಕಾರಿಗಳು ಬಂದಿರಲಿಲ್ಲ ಫಾರೆಸ್ಟ್ನವರು ಅಂತ. ಅದೇ ನಿಜ ಆಗಿದ್ದರೆ ಆ ಸಂಬಂಧಪಟ್ಟ ಅಧಿಕಾರಿಗೆ ಬಾಸುಂಡೆ ಬರೋಂಗೆ ಹೊಡಿಬೇಕು ನನ್ನ ಪ್ರಕಾರದಲ್ಲಿ. ಹಾಗಾದರೆ ನಿಜವಾಗ್ಲೂ ಆ ಮಾಡಿದ್ದಾರೆ ನಾನು ಹೇಳ್ತಿರೋದು. ಇದ್ರೆ ಆ ಆನೆ ಮುಂದೆನೇ ತೊಗೊಂಡೋಗಿ ಬಿಟ್ಬಿಡ್ಬೇಕು, ಗುಮ್ಕೋ ಹೋಗು ಅಂತ. ಏನು ಕತೆ ಕಾಯಕ್ಕಿದ್ದಾರಂತ ಹಂಗಾರೆ ಎಲ್ಲರೂ? ಅದಾಗಿದ್ದರೆ ನಾನು ಹೇಳ್ತಿರೋದು. ಎಸ್,